ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೇ ನಿಮ್ಮ ಶರಣರ ಸುಳ್ನುಡಿ ಅನ್ನೋ ನರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಪರಮ ತಪಸ್ವಿಗಳಾಗಿದ್ದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಈ 117ನೇ ಗುರುವಂದನಾ ಮಹೋತ್ಸವದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಇಂದಿನ ಈ ಶ್ರೀಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ, ಧಾರವಾಡದ ಮುರುಘಾಮಠದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಲ್ಲಿ ಹಾಗೂ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯ ಶ್ರೀ ಕಲ್ಲಯ್ಯ ಅಜ್ಜನವರಲ್ಲಿ, ಶ್ರೀಮಠದ ಉತ್ತರಾಧಿಕಾರಿಗಳಾದ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯರಲ್ಲಿ ಶರಣು ಸಮರ್ಪಿಸಿ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇರುವಂತಹ ವಿಶ್ರಾಂತ IAS ಅಧಿಕಾರಿಗಳು, ಸಾಹಿತಿಗಳು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಇಂದಿನ ಅಧ್ಯಕ್ಷರಾದ ಡಾಕ್ಟರ್ C. ಸೋಮಶೇಖರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವ್ರನ್ನ ನೆನಪು ಮಾಡಿಕೊಳ್ಳುವಂತಹ ಶುಭಾವಸರ. ಶಿವಕುಮಾರ ಮಹಾಸ್ವಾಮಿಗಳವರು ಒಂದು ಧೀಶಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಇದ್ದಂತಹವರು. ಅವರ ಬದುಕು ಸಾಮಾನ್ಯರಲ್ಲಿ ವಿಸ್ಮಯವನ್ನು, ಆಶ್ಚರ್ಯವನ್ನು ಉಂಟು ಮಾಡುವಂತಹ ವಿಶೇಷವಾದಂತಹ ಒಂದು ದೈನಂದಿನ ಬದುಕನ್ನು ನಡೆಸಿದಂಥವರು. ವಿಶ್ರಾಂತಿ ಎಂಬ ಪದಕ್ಕೆ ಅವಕಾಶ ಕೊಡದೆ ನಿರಂತರವಾಗಿ ಇಡೀ ತಮ್ಮ ಬದುಕನ್ನು ಸಮಾಜದ ಸೇವೆಗೆ ಮೀಸಲಾಗಿರಿಸಿದಂತಹವರು. ಮಠಮಾನ್ಯಗಳು, ಧಾರ್ಮಿಕ ಸಂಸ್ಥೆಗಳು ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ, ಧರ್ಮದಲ್ಲಿ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ, ಧರ್ಮ ಮಾರ್ಗದಲ್ಲಿ ಜನರು ನಡೀಲಿಕ್ಕೆ ಬೇಕಾದಂತಹ ಮಾರ್ಗೋಪಾಯಗಳನ್ನು ಕಂಡುಕೊಂಡು ನಿರಂತರವಾಗಿ ಹಾಗೆ ಮುನ್ನಡೆಸುವುದರ ಜೊತೆಗೆ ಅದಕ್ಕೆ ಪೂರಕವಾದಂತಹ ಸಾಮಾಜಿಕ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡು ನಿರಂತರವಾಗಿ ಜನ ಕಲ್ಯಾಣಕ್ಕೆ ಶ್ರಮಿಸ್ತಾ ಇರತಕ್ಕಂಥದ್ದು ನಿಮಗೆಲ್ಲ ವೇದ್ಯವಾದಂಥ ಸಂಗತಿ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಹಸಿದವನಿಗೆ ಅಶನವನ್ನು ಕೊಡಬೇಕು, ಊಟ ಕೊಡಬೇಕು ಹಾಗೆ ಅಂತೇಳಿ. ಹಸಿದಿರುವಂತಹ ಮನುಷ್ಯನಿಗೆ ಆತನಿಗೆ ಹೊಟ್ಟೆಗೆ ಊಟ ಕೊಡದೆ ಯಾವ ಜ್ಞಾನವನ್ನು ಕೊಟ್ಟರೆ ಯಾವ ಮನುಷ್ಯನು ಕೂಡ ತೆಗೆದುಕೊಳ್ಳಿಕ್ಕೆ ಸಿದ್ಧ ಆಗೋದಿಲ್ಲ ಅಂಥೇಳಿ. ಒಂದು ಜ್ಞಾನವನ್ನು ನೀಡಬೇಕಾದ್ರೂ ಕೂಡ ಆ ಮನುಷ್ಯ ಹಾಗೆ ಜ್ಞಾನವನ್ನು ಸ್ವೀಕರಿಸಲಿಕ್ಕೆ ಬೇಕಾದಂತಹ ಒಂದು ದೈಹಿಕ ಸಾಮರ್ಥ್ಯವನ್ನು ಕೂಡ ಅವನಿಗೆ ಕೊಡಬೇಕಾದದ್ದು ಅಷ್ಟೇ ಮುಖ್ಯವಾದಂಥ ಸಂಗತಿ. ಹಾಗಾಗಿ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅದನ್ನು ಅರಿತವರಾಗಿ ಇಲ್ಲಿ ಮೊದಲು ಬಂದಂಥವ್ರಿಗೆ ಅನ್ನದಾಸೋಹ, ನಂತರ ಜ್ಞಾನದಾಸೋಹವನ್ನು ಕೊಟ್ಟು ಸುಮಾರು ಲಕ್ಷಾಂತರ ಮಂದಿ ಜನರು ಬದುಕಿನಲ್ಲಿ ಒಂದು ಒಳ್ಳೆಯ ಪರಿಕ್ರಮಗಳನ್ನು ರೂಪಿಸಿಕೊಳ್ಳಲಿಕ್ಕೆ
ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಅವಕಾಶವನ್ನು ಕಲ್ಪಿಸಿಕೊಟ್ರು. ಸಿದ್ಧಗಂಗಾ ಮಠದ ಒಂದು ಜವಾಬ್ದಾರಿಯನ್ನು ಅನಿವಾರ್ಯವಾಗಿ ವಹಿಸ್ಕೊಳ್ಬೇಕಾದಂಥ ಸಂದರ್ಭ ಬಂದಾಗ ಗುರುಗಳು ಮತ್ತು ಅವರ ನಡುವೆ ಉದ್ದಾನ ಸ್ವಾಮಿಗಳು ಮತ್ತು ಶಿವಕುಮಾರ ಸ್ವಾಮಿಗಳು, ಅವತ್ತಿನ ಶಿವಣ್ಣ ಅವರು, ಉದ್ದಾನ ಸ್ವಾಮಿಗಳು ಮತ್ತು ಶಿವಣ್ಣನ ನಡುವೆ ಯಾವುದೇ ಒಬ್ಬ ಸಂಧಾನಕಾರರು ಇರಲಿಲ್ಲ. ಉದ್ದಾನ ಸ್ವಾಮಿಗಳು ಶಿವಣ್ಣನನ್ನು ಸ್ವಾಮಿಗಳು ಒಪ್ಪಿಸ್ಲಿಕ್ಕಾಗಿ ಯಾರ ಮುಖಾಂತರನೂ ಹೇಳಿಸ್ತಿಲ್ಲ, ಇವ್ರು ಯಾರ ಮುಖಾಂತರನೂ ಕೇಳಲಿಲ್ಲ. ಉದ್ದಾನ ಸ್ವಾಮಿಗಳು ಹೇಳಿದ್ರು, ನಿಮ್ಮ ಸ್ನೇಹಿತರಾಗಿದ್ದವರು ಸ್ವಾಮೀಜಿ ಆಗಿದ್ದರು, ಅವರೀಗ ದುರದೃಷ್ಟವಶಾತ್ ಕಾಲವಾಗಿದ್ದಾರೆ, ವಹಿಸ್ಕೊಳ್ಬೇಕು ಅಂತ. ಒಂದು ಕ್ಷಣ ಯೋಚನೆ ಮಾಡ್ದೇನೆ ಗುರುಗಳು ಹೇಳಿದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಅಪ್ಪಣೆ ಏನಿದೆ ಪಾಲಿಸ್ತೀನಿ ಅಂತ ಶಿವಣ್ಣ ಹೇಳಿದ್ರು ಅಂತ ಯಾರು ಹೇಳಿದ್ರೋ ಅದೇ ಶಿವಕುಮಾರ ಮಹಾಸ್ವಾಮಿಗಳ ಜನ್ಮದಿನೋತ್ಸವವನ್ನು ಇವತ್ತು ನಾವು ಆಚರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮಾತನಾಡ್ತಾ ಪ್ರಸ್ತಾಪಿಸಿದ್ರು, ಇವತ್ತು ಅನೇಕ ಕಡೆ ಪತ್ರಿಕೆಗಳು ನೋಡ್ತಾ ಇದ್ದೀರಿ, ಬೇರೆ ಯಾವುದೇ ಹುದ್ದೆಗೆ ಅರ್ಜಿ ಕರೆದ್ರೂ ಕೂಡ ಸಾವಿರಾರು ಅರ್ಜಿ ಸಲ್ಲಿಸ್ತಾರೆ. ಆದರೆ ಇವತ್ತು ಏನಾದ್ರು ಅರ್ಜಿ ಸ್ವಾಮಿಗಳಾಗಕ್ಕೆ ಬೇಕಾದವ್ರು ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಒಂದು ಅರ್ಜಿ ಕೂಡ ಬರೋದಿಲ್ಲ. ಇವತ್ತು ಬೇಕಾದಷ್ಟು ಧಾರ್ಮಿಕ ಸಂಸ್ಥೆಗಳಿದೆ, ಅವ್ರದ್ದೆಲ್ಲರದ್ದು ಸಮಸ್ಯೆ ಅಂತಂದರೆ ಸ್ವಾಮಿಗಳಾಗತಕ್ಕಂಥ ಅರ್ಹತೆ ಉಳ್ಳವರು ಬೇಕಾಗಿದ್ದಾರೆ ಅಂತೇಳಿ. ಇಲ್ಲಿ ನೀವು ಇಷ್ಟೊಂದು ಜನ ತಂದೆ ತಾಯಿ ಎಲ್ಲ ಇದ್ದೀರಿ, ನಿಮ್ಗೆ 2-3 ಮಕ್ಕಳಿದ್ದಾರೆ, ನೀವೆಲ್ಲ ಗುರುಗಳ ಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲೆಲ್ಲ ಇಷ್ಟೊಂದು ಸಂಖ್ಯೆನಲ್ಲಿದ್ದೀರಿ. 4-6 ಮಕ್ಕಳಿಗೆ ಸ್ವಾಮಿಗಳು ಮಾಡಬೇಕಾಗಿದೆ ಅಂತ ನಮ್ಮ ಸಿದ್ಧಲಿಂಗ ಸ್ವಾಮೀಜಿಯವರು ಏನಾದರೂ ನಿಮ್ಮ ಮಕ್ಕಳನ್ನು ಒಪ್ಪಿಸ್ತೀರಾ ಅಂತಂದರೆ ನೀವೊಬ್ಬರು ಸ್ಟೇಜ್ ಕಡೆನೇ ನೋಡೋದಿಲ್ಲ, ಸಿದ್ಧಲಿಂಗ ಸ್ವಾಮಿಗಳು ನಮ್ಮನ್ನೆಲ್ಲಿ ನೋಡ್ತಾರಪ್ಪ ಅಂತ ತಲೆ ತೆಗೆಸ್ಕೊಳ್ತೀರಿ. ಅಂದರೆ ಮಕ್ಕಳು ವಿದ್ಯಾವಂತರಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಏನೇನೋ ಆಗಬೇಕು ಅಂತ ಕಲ್ಪನೆ ಇದೆ. ಅಂದರೆ ಒಬ್ಬ ಸ್ವಾಮೀಜಿಗಳಾದರೆ ಒಂದು ಸಾಮಾನ್ಯರ ಜೀವನದಲ್ಲಿ ಭಾವನೆಯಲ್ಲಿ ಇರ್ತಕ್ಕಂಥದ್ದು ಅಂತಂದರೆ ಅವನು ಸುಖವಾಗಿರ್ಲಿಕ್ಕಾಗಲ್ಲ, ನಮಗೇನು ಅನುಕೂಲ ಮಾಡಲಿಕ್ಕಾಗಲ್ಲ ಅಂತ ಒಂದು ಭಾವನೆ ಇದೆ. ಒಬ್ಬ ಸ್ವಾಮೀಜಿ ಆದಂಥವರು, ಸರ್ವಸಂಗ ಪರಿತ್ಯಾಗಿ ಆದಂಥವರು ಜೀವನದಲ್ಲಿ ಕಾಣುವಂತಹ ಸುಖ ಸಂತೋಷಗಳನ್ನು ಯಾವ ಗೃಹಸ್ಥರು ಕೂಡ ಜೀವನದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಮತ್ತು ಭಗವಂತನ ನಡುವಿನ ಅಂತಹ ಒಂದು ನಿಕಟವಾದಂತಹ ಬಾಂಧವ್ಯದ ಕಾರಣದಿಂದಾಗಿ ಇಡೀ ತಮ್ಮ ಬದುಕನ್ನೇ ಸಮರ್ಪಿಸ್ಕೊಳ್ತಕ್ಕಂತಹದ್ದು. ಭಗವಂತ ಭಕ್ತನ ನಡುವೆ ಸಾಮರಸ್ಯ ಯಾವಾಗ ಬರುತ್ತೆ ಅಂತಂದರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣವಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೊಳ್ತಾನೆ, ಆಗ ಆತ ಆಧ್ಯಾತ್ಮವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ, ಮೋಕ್ಷದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ನಿರ್ಲಿಪ್ತವಾದ ಭಾವನೆಯನ್ನು ಪಡೆದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಂದು ಮಠಾಧಿಪತ್ಯ ಅಂತ ಅನ್ನೋದು, ಅದೇ ಸಂದರ್ಭದಲ್ಲಿ ಮತ್ತೊಂದು ಮಾತು ಹೇಳೋದು ಅಂತಂದರೆ, ಮಠಾಧಿಪತಿಯ ಒಂದು ಜವಾಬ್ದಾರಿ ಅಂತಂದರೆ ಅದು ಹಲಗಿನ ಮೇಲೆ ನಡೀತಕ್ಕಂತಹದ್ದು ಅಂತೇಳಿ. ಹಲಗು ಅಂತಂದರೆ ಚುಪಾದ ಕತ್ತಿಯ ಮೇಲೆ ಒಬ್ಬ ಹೆಜ್ಜೆಯನ್ನು ಇಡ್ತಾ ಹೋದರೆ ಪ್ರತಿ ಹೆಜ್ಜೆ ಇಟ್ಟಾಗಲೂ ಕೂಡ ಎಲ್ಲಿ ಅದು ಚಾಕು ಕುಯ್ಯುತ್ತೆ ಅಂತ ಹೇಳುವಾಗಿಲ್ಲ. ಹಾಗೆ ಹಲಗಿನ ಮೇಲೆ ನಡೆಯಂತೆ ಸದಾ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕಾದಂತಹದ್ದು ಮುಖ್ಯವಾದಂತಹದ್ದು. ಆ ರೀತಿಯಲ್ಲಿ ಸಿದ್ಧಗಂಗಾ ಶ್ರೀಗಳು ತಮ್ಮ ಬದುಕನ್ನು ಒಂದು ಆಧ್ಯಾತ್ಮಿಕತೆ ಮತ್ತು ಜ್ಞಾನದಾಸೋಹ, ಲೌಕಿಕ ಜ್ಞಾನ ಎರಡನ್ನೂ ಸಮನ್ವಯಗೊಳಿಸಿ ಅವರ ಜೀವನವನ್ನು ನಡೆಸಿದಂಥವರು. ಒಂದು ನಾಣ್ಯಕ್ಕೆ 2 ಮುಖ ಹೇಗೆ ಮುಖ್ಯವೋ, ಒಂದು ನಾಣ್ಯ ಚಲಾವಣೆಗೆ ಬರಬೇಕು ಅಂತಂದರೆ ಒಂದು ನಾಣ್ಯದ 2 ಮುಖಗಳು ಅಷ್ಟೇ ಮುಖ್ಯವಾದಂತಹದ್ದು. ಒಂದು ಕರೆನ್ಸಿ ನೋಟ್ ಚಲಾವಣೆಗೆ ಬರಬೇಕು ಅಂತಂದರೆ ಕರೆನ್ಸಿ ನೋಟಿನ 2 ಮುಖಗಳು ಅಷ್ಟೇ ಮುಖ್ಯವಾದಂತಹದ್ದು. ಯಾವುದೋ ಒಂದು ಕಡೆ ಮುದ್ರಣ ಆಗಿದೆ ಅಂತಂದ್ರೆ ಒರಿಜಿನಲ್ ಅಲ್ಲ, ಕೋಟ ಅಂತ ಹೇಳ್ತಾರೆ. ಹಾಗೆ ಸಿದ್ಧಗಂಗಾ ಶ್ರೀಗಳು ಲೌಕಿಕ ಮತ್ತು ಆಧ್ಯಾತ್ಮ, ನಮ್ಮ ಪರಂಪರೆ ಮತ್ತು ಆಧುನಿಕತೆ, ಸಂಪ್ರದಾಯ ಮತ್ತು ನಾಗರಿಕತೆ ಇವೆರಡನ್ನೂ ಕೂಡ ಏಕಕಾಲದಲ್ಲಿ ಸಮನ್ವಯಗೊಳಿಸಿ ಬದುಕನ್ನು ನಡೆಸಿದಂಥವ್ರು. ಇವೆರಡರ ಸಮನ್ವಯ ಮಾಡ್ತಕ್ಕಂತಹದ್ದು ಭಾಳ ಕಷ್ಟ. ಎಲ್ಲಿ ಸಂಪ್ರದಾಯ ಇರುತ್ತೆ ಅಲ್ಲಿ ಆಧುನಿಕತೆಗಳನ್ನು ಹೊಂದಿಸೋದು ಕಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ನೋಡ್ತೀರಿ, ಮನೆಯಲ್ಲಿ ಮಗನ ಮದುವೆ ಮಾಡ್ತೀರಿ, ಸೊಸೆ ಬರ್ತಾರೆ, ಅತ್ತೆ ಎಲ್ಲ ಹಿಂದಿನ ಆಲೋಚನೆ ಇರುತ್ತೆ, ಮನೆಗೆ ಹೊಸ್ತಾ ಬಂದಂಥ ಸೊಸೆ ಹೊಸ ಆಲೋಚನೆಗಳಿರುತ್ತೆ. ಅವರು ಚಿಕ್ಕ ವಯಸ್ಸಿನವ್ರು ಹೊಸದು ಬೇಕು ಅಂತಿರ್ತಾರೆ, ಹಳಬ್ರು ಹಿರಿಯ ವಯಸ್ಸಿನವರು ಹಳೆದೇ ಬೇಕು ಅಂತ ಇರಿಸುತ್ತೆ. ಇವೆರಡನ್ನು ಸಮನ್ವಯ ಮಾಡೋದು ಬಹಳ ಕಷ್ಟ. ಆದರೆ ಯಾರಿಗೆ ಎರಡನ್ನು ಸಮನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅವೆರಡನ್ನೂ ಸಮರ್ಥಕವಾಗಿ ಸಮನ್ವಯಗೊಳಿಸಿ ಈ ಮಠವನ್ನು ಮುನ್ನಡೆಸಿದಂಥ ಕೀರ್ತಿ
ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ಲುವಂತಹದ್ದು. ಅವರ ಬದುಕನ್ನೇ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿ ಅವರು 100 ವರ್ಷ ಆದಮೇಲೆ, 105 ವರ್ಷ ಆದಮೇಲೆ, 110 ವರ್ಷ ಆದಮೇಲೆ ಅವರು ಬಹಳ ಪೂಜ್ಯರಾದರು ಅಂತಲ್ಲ, ಅವರು ಕಿರಿಯ ವಯಸ್ಸಿನಲ್ಲಿ ಕೂಡ, ನಾವು ಕಿರಿಯ ವಯಸ್ಸಿನಾಗಿದ್ದಾಗಲಿಂದನೂ ಕೂಡ ಏಕಪ್ರಕಾರವಾದಂತಹ ಗೌರವಾದರಗಳನ್ನು ಇಡೀ ಸಮಾಜದಲ್ಲಿ ಗಳಿಸಿಕೊಂಡಿದ್ದಂತಹ ಅಪರೂಪದ ಸ್ವಾಮಿಗಳ ಸಾಲಿನಲ್ಲಿ ಶಿವಕುಮಾರ ಸ್ವಾಮಿಗಳು ಕೂಡ ಸೇರಿದವರು ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು. ಒಂದು ಕಾಲದಲ್ಲಿ ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ಗಳನ್ನು, ತುಂಬ ಗೌರವವಾದ ವ್ಯಕ್ತಿಗಳನ್ನು, ಸಮರ್ಥರನ್ನೇ ಗುರುತಿಸಿ ಕೊಡುತ್ತಿದ್ದಂತಹ ಸಂದರ್ಭದಲ್ಲಿ ಆವಾಗ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಒಬ್ಬ ಸಮರ್ಥರಾದಂಥ ಕುಲಪತಿಗಳಿದ್ದರು, ಪಾವಟೆಯವರು ಅಂತೇಳಿ. ಅವರು ಪಾವಟೆಯವರು ಕುಲಪತಿಗಳಾಗಿದ್ದಾಗ ಒಬ್ಬ ಕುಲಪತಿಗಳಾದವ್ರಿಗೆ ಎಷ್ಟು ಗೌರವ ಕೊಡ್ತಿತ್ತು ಅಂತಂದರೆ, ವಿಧಾನಸೌಧಕ್ಕೆ ಹೋದರೆ ಸಚಿವರಾದಂಥವರು ನಿಂತು ಪಾವಟೆಯವರನ್ನು ಆಹ್ವಾನ ಮಾಡ್ತಿದ್ರು, ಕರೆದುಕೊಳ್ತಿದ್ರು. ಅಂತಹ ಒಬ್ಬ ಕುಲಾಧಿಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಗೌರವ ಡಾಕ್ಟರೇಟನ್ನು ಕೊಟ್ಟದ್ದು ಆ ದಿನಮಾನದಲ್ಲಿ ಒಂದು ದೊಡ್ಡ ಸುದ್ದಿ. ಒಬ್ಬ ಮಠಾಧಿಪತಿಗಳಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟರು ಅಂತ ಅನ್ನೋದು ಆ ದಿನಮಾನದಲ್ಲಿ ದೊಡ್ಡ ಸುದ್ದಿ ಆಗಿದ್ದಂತಹದ್ದು. ಅವ್ರ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಶಿವಕುಮಾರ ಸ್ವಾಮಿಗಳು ಒಂದೊಂದೇ ಹಂತದಲ್ಲೂ ಕೂಡ ಅವರು ಯಾವಾಗಲೂ ಕೂಡ ನಡೆದಾಡುವ ದೇವರು ಒಂದಲೇ ಸಾಮಾನ್ಯ ಜನರಿಂದ ಗೌರವಿಸಲ್ಪಟ್ಟಂಥವರು, ಆ ಪ್ರಕಾರವಾಗಿ ಜೀವನವನ್ನು ನಡೆಸಿದಂಥವ್ರು. ಬಸವಣ್ಣ ಹೇಳುವಂತಹ ಸರ್ವ ಜೀವಗಳೊಳು ಅನುಕಂಪೆ ಅಂತಿದೆಯಲ್ಲ, ಅದನ್ನು ಸದಾಕಾಲ ರಕ್ತಗತಗೊಳಿಸ್ಕೊಂಡಿದ್ದಂಥವ್ರು. ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಿರ್ಬೋದು, ಭಕ್ತಾದಿಗಳಿರ್ಬೋದು, ಯಾತ್ರಾರ್ಥಿಗಳಿರ್ಬೋದು, ಶ್ರೀಮಠಕ್ಕೆ ಬರುವಂತಹ ಭೇಟಿ ಕೊಡುವಂಥ ಯಾವುದೇ ವ್ಯಕ್ತಿ ಇರಬಹುದು, ಅವರೆಲ್ಲರೂ ಕೂಡ ಸಮಾನವಾಗಿ ಗಮನಿಸಿ ಅವ್ರಿಗೆ ಆರೈಕೆ ಮಾಡಿ, ಇಲ್ಲಿ ಬಂದಂಥವ್ರಿಗೆಲ್ಲ ದಾಸೋಹ ಯಾವಾಗಲೂ ನಿರಂತರವಾಗಿ ನಡೆಯುವಂತಹ ಉದ್ದಾನ ಸ್ವಾಮಿಗಳು ಹಚ್ಚಿದಂತಹ ಒಂದು ಪ್ರಜ್ವಲನ ಒಲೆ ನಿರಂತರವಾಗಿ ನಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವ್ರು. ಆ ಕಡೆ ಮೈಸೂರು ಭಾಗದಲ್ಲಿ ಪ್ರಸಿದ್ಧವಾದ ಒಂದು ಮಾತಿದೆ, ನಾವು ಹಿಂದೆ ಕೂಡ ಹೇಳೋದುಂಟು, ಶಿವಗಂಗೆ ನೋಟ ಸಿದ್ಧಗಂಗೆ ಊಟ ಅಂತ. ಶಿವಗಂಗೆ ನೋಡಲಿಕ್ಕೆ, ಸಿದ್ಧಗಂಗೆಯಲ್ಲಿ ಊಟ ಮಾಡಲಿಕ್ಕೆ ಅಂತ. ಅಲ್ಲಿ ನೋಡ್ಕೊಂಡು ಬರೋದು, ಇಲ್ಲಿ ದಡಮಾರಿಸ್ಕೊಳ್ಳೋದು, ಊಟ ಮಾಡ್ಕೊಳ್ಳೋದು ಅಂತೇಳಿ. ಹಾಗೆ ಜ್ಞಾನಾನ್ನ ದಾಸೋಹಗಳ ಕೇಂದ್ರವಾಗಿ ಮಠವನ್ನು ಪೂಜ್ಯರು ಸಮೃದ್ಧವಾಗಿ ಬೆಳೆಸಿದಂಥವ್ರು. ಅವ್ರಿಗೆ ಸಮಾಜದ ಬಗ್ಗೆ, ದೇಶದ ಪ್ರಗತಿಯ ಬಗ್ಗೆ ಅಪಾರವಾದಂತಹ ಕಾಳಜಿ ಇತ್ತು. ಅವ್ರು ಹೇಗೆ ಇಲ್ಲಿ ಮಠವನ್ನು ನಡೆಸ್ತಾ ಇದ್ರೋ, ನಮ್ಮ ದೇಶ ಸಮೃದ್ಧವಾಗಿ ಬೆಳಿಬೇಕು, ದೇಶದ ಜನತೆ ಕಲ್ಯಾಣ ಆಗಬೇಕು, ಮಹಾತ್ಮ ಗಾಂಧೀಜಿಯವರು ಏನು ಕನಸನ್ನು ಕಂಡರು, ಈ ದೇಶ ಯಾವತ್ತು ನಿಜವಾಗಿ ರಾಮರಾಜ್ಯ ಆಗುತ್ತೆ ಅಂತಂದರೆ ನಮ್ಮ ದೇಶದ ಪ್ರತಿಯೊಂದು ಹಳ್ಳಿ ಕೂಡ ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತಾನು ನಿಂತು, ತಾನು ಮತ್ತೊಬ್ಬರಿಂದ ಏನು ನಿರೀಕ್ಷಿಸಿದೆ ತನ್ನದೇ ಕೊಡುಗೆಗಳಿದೆ ಅಂತ ಒಂದು ಗ್ರಾಮ, ಪ್ರತಿಯೊಂದು ಗ್ರಾಮ ಹೇಳಿದಾಗ ಮಾತ್ರ ದೇಶ ಸಮೃದ್ಧವಾಗುತ್ತೆ ಅಂತ ನಾವು ಮಾತನ್ನು ಹೇಳಿದರು. ಆ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಸ್ವಾಮೀಜಿಯವರು ಹೊಂದಿದ್ದಂಥವರು. ಅದು ರಾಜಕಾರಣಿ ಇರಬಹುದು, ಸಾಮಾನ್ಯನಿರ್ಬೋದು, ಒಂದು ಪ್ರಾಮಾಣಿಕವಾದಂಥ ಜೀವನ ನಡೆಸಬೇಕು. ಭೋಗ ಜೀವನಕ್ಕೆ ಮನುಷ್ಯ ಮನಸ್ಸನ್ನು ಸೋಲಬಾರ್ದು. ಭೋಗ ಜಾಣದ ಮತ್ತು ಲೌಕಿಕನು, ಪಾರಮಾರ್ಥ ಲೌಕಿಕ ಎರಡನ್ನೂ ಕೂಡಿ ಬಾಳುವನು ಅನ್ನುವಂತಹ ನಿಜಗುಣರ ಮಾತೇನಿದೆ, ಹಾಗೆ ಪ್ರತಿಯೊಬ್ಬ ಮನುಷ್ಯ ಎರಡನ್ನೂ ಸಮನ್ವಯಗೊಳಿಸ್ಕೊಂಡು ನಡೆಸಬೇಕು. ಯಾವುದರಲ್ಲೂ ಒಂದು ವ್ಯತ್ಯಾಸ ಆಗದ ಹಾಗೆ ಯಾವುದನ್ನು ಯಾವ ಮಟ್ಟದಲ್ಲಿ ಹೇಗೆ ಬದುಕಿನಲ್ಲಿ ಸ್ವೀಕರಿಸಬೇಕು ಅಂತನ್ನುವ ಕಲೆಗಾರಿಕೆಯನ್ನು ಕಲಿತ್ಕೊಂಡು ಮನುಷ್ಯ ಬದುಕನ್ನು ನಡೆಸಬೇಕು ಅಂತಕ್ಕಂತಹ ಹಿತನುಡಿಗಳನ್ನು ಸಮಾಜಕ್ಕೆ ನೀಡ್ತಾ ಇದ್ದಂಥವ್ರು. ಅದು ರಾಜಕೀಯ ಇರ್ಬೋದು, ಅಧಿಕಾರಿ ಇರ್ಬೋದು, ಭ್ರಷ್ಟ ಮುಕ್ತವಾದಂತಹ ಒಂದು ಸಮಾಜ ದೇಶದಲ್ಲಿ ನಿರ್ಮಾಣ ಆಗಬೇಕು ಅಂತನ್ನುವ ಕಳಕಳಿಯನ್ನು ಹೊಂದಿದ್ದಂಥವ್ರು. ಇವತ್ತು ನಾವೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿದ್ರೆ, ಈಗ ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ವಿ, ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಹೇಳ್ತಾರೆ ಹೊರತು, ಪ್ರಾಮಾಣಿಕವಾಗಿ ಬದುಕಬೇಕು ಅಂತನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸುವಂಥ ವ್ಯಕ್ತಿಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇರತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಒಂದು ವಿಷಾದಕರವಾದಂತಹ ಸಂಗತಿ. ದೇಶ ಬೆಳಿಬೇಕು, ದೇಶ ಸಮೃದ್ಧವಾಗಬೇಕು ಅಂತಂದರೆ ತಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಸಮಗ್ರ ದೇಶದ ರಕ್ಷಣೆಗಾಗಿ ಮುಡಿಪಾಗಿಡುವಂತಹ, ಕಂಕಣ ತೊಡುವಂತಹ ಒಂದು ಯುವಜನ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಬೇಕಾಗಿದೆ. ತಮ್ಮನ್ನು ದೇಶಕ್ಕೆ ಸಮರ್ಪಿಸಿಕೊಳ್ಳುವಂತಹ ಒಂದು ದೇಶ ನಮ್ಮದು, ದೇಶ ಸಮೃದ್ಧವಾಗಿ ಬೆಳಿಬೇಕು. ಇವತ್ತು
ಜಾಗತಿಕ ಮಟ್ಟದಲ್ಲಿ ದೇಶ ಇನ್ನಷ್ಟು ಹೇಗೆ ಬೆಳೆಸಬೇಕು ಅಂತ ಅನ್ನುವ ಕನಸುಗಳನ್ನು ಕಂಡು ಆ ಕಡೆಗೆ ಅಭಿಮುಖರಾಗಿ ಜನ ಸೇವೆ ತೊಡಗಿಸ್ಕೊಳ್ಬೇಕಾದಂಥ ಅಗತ್ಯ ಈ ದಿನಮಾನದಲ್ಲಿ ಹೆಚ್ಚು ಪ್ರಸ್ತುತವಾಗಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂಥ ಸಂಗತಿ. ಆ ಬಗ್ಗೆ ಸ್ವಾಮೀಜಿಯವರು ಅನೇಕ ಸಂದರ್ಭದಲ್ಲಿ ಅವ್ರು ಯಾವಾಗಲೂ 1947ರಲ್ಲಿ ಆಗಸ್ಟ್ 14ನೇ ತಾರೀಕು ಮಧ್ಯರಾತ್ರಿ ಸ್ವತಂತ್ರ ಬಂದಾಗ ಅವತ್ತಿನ ಪ್ರಧಾನಮಂತ್ರಿ ಆದವರು ಹೇಳಿದಂಥ ಮಾತನ್ನು ಅನೇಕ ಸಾರಿ ಉಲ್ಲೇಖಿಸ್ತಾ ಇದ್ರು. ಅವರು ಮುಂದಿನ ದಿವಸಗಳಲ್ಲಿ ದೇಶ ಹೇಗೆ ಸಮೃದ್ಧವಾಗಿ ಬೆಳಿಬೇಕು, ದೇಶ ಹೇಗೆ ಕಟ್ಟಬೇಕು ಅಂತನ್ನುವ ಕನಸನ್ನು ಕಂಡರೂ ಅದನ್ನು ದೇಶವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅಂತನ್ನುವ ಕಳಕಳಿಯನ್ನು ಪೂಜ್ಯರು ಯಾವಾಗಲೂ ಕೂಡ ಹೊಂದಿದ್ರು. ಅಂಥ ಪೂಜ್ಯರನ್ನು ನೆನಪು ಮಾಡಿಕೊಳ್ಳೋಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮಠಮಾನ್ಯಗಳ ಬಗ್ಗೆ ಮತ್ತು ಸಮಾಜ ಸೇವೆದ ಬಗ್ಗೆ ಅಪಾರವಾದಂತಹ ಆಧಾರವನ್ನು ಅಭಿಮಾನವನ್ನು ಪೂಜ್ಯರು ಇಟ್ಕೊಂಡಿದ್ದಂತಹದ್ದು. ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು, ಚಿತ್ರದುರ್ಗದ ಜಯದೇವ ಮಹಾಸ್ವಾಮಿಗಳು, ಅಥಣಿಯ ಶಿವಯೋಗಿಗಳ ಬಗ್ಗೆ ಪೂಜ್ಯರಿಗೆ ಅಪಾರವಾದಂತಹ ಗೌರವ. ಅದು ಅಥಣಿಯ ಶಿವಯೋಗಿಗಳು ಅಂತಂದರೆ ಇಲ್ಲಿ ನಮ್ಮ ಮುರುಘಾಮಠದ ಶ್ರೀಗಳು ಪ್ರಸ್ತಾಪಿಸಿದ ಹಾಗೆ ಮೃತ್ಯುಂಜಯ ಸ್ವಾಮಿಗಳಿಗೆ ಅನುಗ್ರಹವನ್ನು ಕಲ್ಪಿಸಿಕೊಟ್ಟು ಇವತ್ತು ಮುರುಘಾಮಠ ಅಷ್ಟು ಒಂದು ಉನ್ನತ ಸ್ಥಿತಿಯಲ್ಲಿದೆ ಅಂತಂದರೆ ಮೃತ್ಯುಂಜಯ ಸ್ವಾಮಿಗಳು ಅದಕ್ಕೆ ಕಾರಣಕ್ಕಂತರು. ಮೃತ್ಯುಂಜಯ ಸ್ವಾಮಿಗಳಿಗೆ ಯಾರ ಆಶೀರ್ವಾದ ಸಿಕ್ಕಿತು ಅಂದರೆ ಶಿವಯೋಗಿಗಳದ್ದು. ಅದು ಶಿವಯೋಗಿಗಳು ಅಥಣಿಯಲ್ಲಿ ಗಚ್ಚಿನ ಮಠದಲ್ಲಿ ಅವ್ರ ಹಿಂದೆ ಒಂದು ಕೊಠಡಿಯಲ್ಲಿದ್ದಾಗ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾ ಇರ್ತಾರೆ ಯಾವಾಗಲೂ. ಅದು ಹೂ ಕೀಳೋದು ಹೇಳ್ಬೋದು, ಅದು ಹೂವನ್ನು ಕಿತ್ತರೆ ಗಿಡಕ್ಕೆ ನೋವಾಗುತ್ತೆ ಅಂತ ಅಥಣಿ ಶಿವಯೋಗಿಗಳು ಪ್ರತಿ ದಿವಸ ಗಿಡದ ಕೆಳಗಡೆ ಒಂದು ಸಗಣಿಯನ್ನು ಸಾರಿಸಿ ಅದು ಪರಿಶುದ್ಧವಾದಂತಹ ಸಾರಿಸಿದಂಥ ಭೂಮಿಯಲ್ಲಿ ಬಿದ್ದಂತಹ ಹೂವನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡುವಷ್ಟು ಗಿಡಕ್ಕೂ ನೋವಾಗಬಾರ್ದು. ದಯೆ ಇಲ್ಲದ ಧರ್ಮ ಆವುದಯ್ಯ, ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂತಹ ಬಸವಣ್ಣನ ಮಾತೇನಿದೆ ಅದಕ್ಕೆ ಒಂದು ವ್ಯಾಖ್ಯಾನ ಅನ್ನುವಂಥ ರೀತಿಯಲ್ಲಿ ಒಂದು ಗಿಡದಿಂದ ಹೂವನ್ನು ಕಿತ್ತರೆ ಗಿಡಕ್ಕೂ ನೋವಾಗುತ್ತೆ ಎನ್ನುವ ಭಾವನೆಯಿಂದ ಕೆಳಗೆ ಬಿದ್ದಂಥ ಹೂವನ್ನು ಆರಿಸಿ ಪೂಜೆ ಮಾಡ್ತಿದ್ದಂಥ ಅಥಣಿ ಶಿವಗಳು ಅವ್ರದ್ದು ಸ್ವಚ್ಛ ಮಾಡ್ಕೊಳ್ತಿದ್ದಂತಹ ಜಾಗ ಎಲ್ಲ ಅವರೇ ಸ್ವತಃ ಮಾಡ್ಕೊಳ್ತಿದ್ದದ್ದು. ಒಂದು ಸಂದರ್ಭದಲ್ಲಿ 4-6 ದಿವಸ ಅವ್ರು ಬೆಳಿಗ್ಗೆ ಮುಂಜಾನೆ ಬೇಗ ಹೇಳ್ತಿದ್ರು. ಅವ್ರು ಹೇಳಲಿಕ್ಕೆ ಮುಂಚೆ ಬಂದು ಯಾರೋ ಸ್ವಚ್ಛ ಮಾಡ್ತಾ ಇದ್ದದ್ದು ಅವ್ರ ಗಮನಕ್ಕೆ ಬಂತು. ಬೋಲ್ಟ್ ಹಾಕಿದೆ, ಬಾಗಿಲಾಕಿದೆ, ಅಂಗಣ ಇದೆ, ಯಾಕೆ ಬಂದು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ 4-6 ದಿವಸ ಅವ್ರು ಪ್ರತಿ ದಿವಸ ಸ್ವಚ್ಛ ಮಾಡಿ ಕೆದ್ದಾಗ ಎಲ್ಲ ಸ್ವಚ್ಛ ಆಗಿರ್ತಿತ್ತು. ಗಮನಿಸಿದಾಗ 4-6 ದಿವಸದಲ್ಲಿ ಮಧ್ಯರಾತ್ರಿನಲ್ಲಿ ಒಂದು ಹುಡುಗ ಗೋಡೆ ಹಾರಿ ಬಂದು ಸ್ವಚ್ಛ ಮಾಡಿ ಗೋಡೆ ಹಾರಿ ವಾಪಸ್ ಹೋಗ್ತಿದ್ದ. ಆ ಹುಡುಗ ಯಾರು ಅಂತಂದರೆ ಅದೇ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು. ಅವಾಗ ಅವ್ರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಇಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಳಕಳಿಯಿಂದ ಸೇವೆ ಮಾಡಲಿಕ್ಕೆ ಒಬ್ಬ ಯುವಕ ಇಷ್ಟಪಟ್ಟಿದ್ದಾನೆ ಅಂದರೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವ್ರ ಮುಂದೆ ಅವರೇ ಸ್ವತಃ ಜೋಳಿಗೆಯನ್ನು ಕೊಟ್ಟು ನೀವು ಹೋಗಿ ಸಂಸ್ಥೆ ಕಟ್ಟಪ್ಪ, ನಿನಗೆ ಸಂಸ್ಥೆ ಕಟ್ಟಬೇಕು ಅಂತ ಸ್ವಲ್ಪ ಇಚ್ಛೆ ಇದೆ, ಹೋಗಿ ಮಾಡಿ ಅಂತಂದರು. ಆ ಮೂಲಕವಾಗಿ ಧಾರವಾಡದಲ್ಲಿ ಮುರುಘಾಮಠ ಸ್ಥಾಪನೆ ಆದದ್ದು ಎಲ್ರಿಗೂ ಗೊತ್ತಿರುವಂತಹದ್ದು. ಅಂತಹ ಅಥಣಿ ಶಿವಗಳ ಬಗ್ಗೆ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳಿಗೆ ಅಪಾರವಾದಂಥ ಗೌರವ ಇತ್ತು. ಅವರೊಬ್ಬರು ಲಿಂಗ ಪೂಜಾ ನಿಷ್ಠರಾಗಿದ್ದರು, ಶಿವಗಳಾಗಿದ್ದರು. ವಚನವನ್ನು ಬೆನ್ನ ಮೇಲೆ ಹೊತ್ತು ಊರೂರಿಗೆ ಹೋಗಿ ವಚನವನ್ನು ಪ್ರಸಾರ ಮಾಡಿದಂಥವ್ರು. ಅಂಥ ಪೂಜ್ಯರ ಬಗ್ಗೆ ಗೌರವ ಇಟ್ಟಿದ್ದಂತಹ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅದೇ ಒಂದು ಸಾಲಿನಲ್ಲಿ ಒಬ್ಬ ತಪಸ್ವಿಗಳಾಗಿ, ಲಿಂಗ ಪೂಜಾ ನಿಷ್ಠರಾಗಿ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರಾಗಿ, ಜನಾರರಾಗಿಗಳಾಗಿ, ನಡೆದಾಡುವ ದೇವರಾಗಿ, ಹೀಗೆ ಜನರು ಅಭಿಮಾನದಿಂದ ಗೌರವಿಸುವಂತಹ ಎಲ್ಲ ಅಭಿಮಾನಗಳಿಗೂ ಅವರು ಪಾತ್ರರಾಗಿ ನಮ್ಮ ನಡುವೆ ಇದ್ದಂಥವರು. ಅವರು ಯಾವಾಗಲೂ ಸ್ವಾಮೀಜಿಯವರು 100 ದಾಟಿದ ಮೇಲೆ ಯಾವಾಗಲೂ ಹೇಳ್ತಿರೋರು, ತಮ್ಮದು ಹುಟ್ಟುಹಬ್ಬ ಯಾವಾಗ ಬದಿ ಅಂತ ಕೇಳಿದ್ರೆ 1/4/1906 ಅಂತ 1908 ಅಂತ ಸಂತೋಷದಿಂದ ಹೇಳ್ತಾಯಿದ್ರು. ಅದು ಏಪ್ರಿಲ್ ಮೊದಲನೇ ದಿವಸ ಅನ್ನೋದು ಒಂದು ರೀತಿ ಏಪ್ರಿಲ್ ಫುಲ್ ಮಾಡ್ತಾರಲ್ಲ ಹಾಗೆ ಸಮಾಜಕ್ಕೆ ಒಂದು ರೀತಿ ಒಂದು ಸಂಚಕಾರವನ್ನು ಉಂಟು ಮಾಡುವ ಹಾಗೆ 101 ವರ್ಷ ಈ ನೆಲದ ಮೇಲೆ ಅವರಿದ್ದರು ಅಂತ ಅನ್ನೋದೇ ಒಂದು ಆಶ್ಚರ್ಯದ ಸಂಗತಿ. ಅಂತಹ ಪೂಜ್ಯರನ್ನು ನೆನಪು ಮಾಡಿಕೊಳ್ಳುವಂತಹ ಗುರುವಂದನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಅಂತನ್ನೋ ಹಾಗೆ ಪೂಜ್ಯರನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದೇ ಒಂದು ಮಹಾಪದವಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಅವ್ರು ನೆನಪು ಮಾಡ್ಕೊಳ್ತಕ್ಕಂತಹದ್ದು, ಅವರ ನಡೆದ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, ಅವರು ಕಂಡಿದ್ದಂತಹ ಕನಸುಗಳನ್ನು ನನಸು ಮಾಡ್ತಕ್ಕಂತಹದ್ದು, ಅವರ ಸಂಕಲ್ಪದಂತೆ ಬದುಕನ್ನು ನಡೆಸ್ತಕ್ಕಂತಹದ್ದು, ಹೀಗೆ ಸರಳವಾದ ರೀತಿಯಲ್ಲಿ ಬದುಕನ್ನು ಬದಲಾವಣೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ರೆ ಮನುಷ್ಯ ಜೀವನ ಸಾರ್ಥಕ ಆಗುತ್ತೆ. ಆ ಕಾರಣಕ್ಕೋಸ್ಕರ ಪೂಜ್ಯರ 111ನೇ
ಜಯಂತಿ ಹಾಗೂ ಗುರುವಂದನೆ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮುಂಡ್ರಿಗಿಯ ಜಗದ್ಗುರು ಮಹಾಸ್ವಾಮಿಗಳವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಅವರು ದೊಡ್ಡ ಜ್ಞಾನಿಗಳು, ಲಿಂಗಪೂಜಾ ನಿಷ್ಠರು, ಒಂದು ಪರಂಪರೆಯ ವಾರಸುದಾರರಾಗಿ ಅದರ ಒಂದು ಮುನ್ನಡೆಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವರು. ಅವರು ಸ್ವತಃ ಸಾಹಿತಿಗಳಾಗಿದ್ದಾರೆ. ಹಾಗೆ ಅದು ಬಸವಣ್ಣ ಇರ್ಬೋದು, ಅಲ್ಲಮ್ಮ ಇರ್ಬೋದು, ಅಕ್ಕ ಮಹಾದೇವಿ ಬಗ್ಗೆ ಮೇಲಿಂದ ಮೇಲೆ ವಿಚಾರಗಳ ಸಂಕಿರಣಗಳನ್ನ ಏರ್ಪಡಿಸಿರ್ಬೋದು, ಸಂವಾದ ಏರ್ಪಡಿಸಿರ್ಬೋದು, ಪರಸ್ಪರ ವಿಚಾರ ವಿನಿಮಯಕ್ಕೆ ಅವಕಾಶ ಕೊಟ್ಟು ಅಂಥ ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಸಹೃದಯರಿಗೆ ಸದಾಕಾಲ ಅನುಕೂಲತೆಗಳನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥವರು. ಹಾಗೆ ನಮ್ಮ ಮುರುಘಾಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕೂಡ ಬಂದಿದ್ದಾರೆ. ಅವರು ಮಹಾಸ್ವಾಮಿಗಳ ಸೇವೆಯನ್ನು ಬಹಳ ನಿಷ್ಠೆಯಿಂದ ಸಲ್ಲಿಸಿದಂಥವ್ರು. ಅವರಿದ್ದಾಗ ಬಹಳ ಜನ ಅವ್ರ ಜೊತೆ ಸೇವೆ ಸಲ್ಲಿಸೋರಿದ್ದರು. ಆದರೆ ತನಗೇನೋ ಬೇಡ ಅಂತ ಸೇವೆ ಸಲ್ಲಿಸಿದ್ದಂಥವ್ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಒಬ್ಬರು. ಅದು ಹೇಗೋ ಸುತ್ತಿ ಬಳಸಿ ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಅವಕಾಶ ಸಿಕ್ಕಿ ಮಠದ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಲ್ಲೆ ಅಜ್ಜನವರು ಬಂದಿದ್ದಾರೆ. ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳ ಹೆಸರುಗಳನ್ನು ಕೇಳದವರೇ ಇಲ್ಲ. ಅಂದಿನ ಹಾನಗಲ್ ಕುಮಾರಸ್ವಾಮಿಗಳ ಪ್ರೇರಣೆಯಿಂದ ಅವರು ಒಂದು ಮಠಾಧಿಪತ್ಯವನ್ನು ಬಯಸಿದಂಥವರು. ಕುಮಾರಸ್ವಾಮಿಗಳು ಹೇಗೆ ಅವರು ಗುಣಗ್ರಾಹಿಗಳಾಗಿದ್ದರು ಅಂತಂದರೆ, ಒಂದು ನಾಟಕಕ್ಕೆ ಹೋಗಿದ್ದರು ಹಳ್ಳಿ ಪಕ್ಕ. ಆವಾಗ ನಮ್ಮ ಪಂಚಾಕ್ಷರಿ ಗವಾಯಿಗಳ ಊರ ಪಕ್ಕ ಒಂದು ಹಳ್ಳಿ, ಅಲ್ಲಿ ಒಂದು ನಾಟಕ ಇತ್ತು. ಆ ನಾಟಕದಲ್ಲಿ ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೋಗಿದ್ರು. ಅಲ್ಲೊಂದು ಹುಡುಗ ಪಿಟೀಲ್ ನುಡಿಸ್ತಿದ್ದ. ಅವ್ನು ನೋಡಿ ಸಂತೋಷ ಆಯಿತು, ಈ ಸಣ್ಣ ಹುಡುಗ ಇಷ್ಟು ಚೆನ್ನಾಗಿ ನುಡಿಸ್ತಾನಲ್ಲ, ಹಾಡ್ತಾನಲ್ಲ ಅಂತೇಳಿ ಅವ್ನು ಕೇಳಿದ್ರು ಏನಪ್ಪ ಅಂತ. ಅವ್ನು ಪರಿಚಯ ಮಾಡಿಕೊಂಡ. ಅವ್ರ ಹೆಸರು ಗದಗಯ್ಯ ಅಂತಿರಬೇಕು. ಈಗ ಪರಿಚಯ ಮಾಡಿಕೊಂಡ. ಆಮೇಲೆ ಅವರು ಜೊತೆಗೆ ಬರ್ತೀಯ ಅಂತಂದರು. ಅದಷ್ಟೇ, ಗುರುಗಳು ಕರೆದ್ರು, ಶಿಷ್ಯ ಹೊರಟ. ಅವರು ಪಂಚಾಕ್ಷರಿ ಗವಾಯಿಗಳಾದರು. ಅವ್ರಿಗೆ ಹೊರಗಿನ ದೃಷ್ಟಿ ಇಲ್ಲದೆ ಇರಬಹುದು, ಆದರೆ ಒಳಗಿನ ದೃಷ್ಟಿ, ಯಾರಿಗೂ ಹೊರಗಿನ ದೃಷ್ಟಿ ಇರಲಿಲ್ಲ, ಒಳಗಿನ ದೃಷ್ಟಿ ಯಾವಾಗಲೂ ಜಾಗೃತವಾಗಿರುತ್ತೆ. ಒಂದು ಮಾತುಂಟು ವೈಜ್ಞಾನಿಕವಾಗಿ, ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪಂಚೇಂದ್ರಿಯಗಳಲ್ಲಿ ಯಾವುದ್ರಲ್ಲಿ ಒಂದು ಕೊರತೆ ಆದರೂ ಕೂಡ ಉಳಿದ 4 ಪಂಚೇಂದ್ರಿಯಗಳು ಕೂಡ ತುಂಬ ಜಾಗೃತವಾಗಿರುತ್ತೆ ಹಾಗೆ ಅಂತೇಳಿ. ಹಾಗೆ ಅಂತಹ ಜಾಗೃತಿಯಿಂದ ಅಂತರ್ಜ್ಯೋತಿಯನ್ನು ಬೆಳಗಿಸಿ ಒಳಗಿನ ಜ್ಯೋತಿಯಿಂದ ಸಮಾಜಕ್ಕೆ ಬೆಳಕನ್ನು ನೀಡಿಸಿದಂಥವರು ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು. ಅವರ ಉತ್ತರಾಧಿಕಾರಿಗಳು ನಮ್ಮ ಕಲ್ಲೆ ಅಜ್ಜ ಅವರು ಸೊಗಸಾಗಿ ಇವತ್ತು ಅವರ ಅನಿಸಿಕೆಗಳನ್ನೇ ಕಾರ್ಯಕ್ರಮದಲ್ಲಿ ಏರ್ಪಡಿಸಿದ್ದಾರೆ. ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಶ್ರೀಮಠವನ್ನು ತುಂಬ ಯಶಸ್ವಿಯಾಗಿ, ಸಮರ್ಥವಾಗಿ, ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂತಹದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಅಭಿಮಾನದ, ಸಂತೋಷದ ಸಂಗತಿಯಾಗಿದೆ. ಮತ್ತು ಮಕ್ಕಳ ಬಗ್ಗೆ ಅಷ್ಟೇ ಕಾಳಜಿಯನ್ನು ಉಳ್ಳವರಾಗಿದ್ದಾರೆ. ಅವಾಗ ಸ್ವಾಮೀಜಿಯವ್ರು ನೀವು ಗಮನಿಸಿರ್ಬೋದು, ಅವ್ರು ಹಿಂಗೆಲ್ಲ ಕೈ ಆಡಿಸ್ತಾ ಇದ್ರು ಮಕ್ಕಳಿಗೆ. ನಾವು ಯಾತಕ್ಕೆ ಅಂತ ಹೇಳಿ ನೋಡ್ತಾ ಇದ್ವಿ. ಅಲ್ಲಿ ಮಕ್ಕಳು ಬಿಸಿಲಲ್ಲಿ ಕೂತಿದ್ರು. ಬಿಸಿಲಿದೆ, ಹಿಂದೆ ಹೋಗಿ ನೀವು ಬಿಸಿಲಲ್ಲಿ ಕೂತ್ಕೋಬೇಡಿ ಅಂತ. ಅವ್ರು ಬಿಸಿಲಕ್ಕಾದರೂ ಇವ್ರು ಕಾಯಬಾರ್ದು ಅಂತ ಸ್ವಾಮೀಜಿಯವ್ರಿಗೆ ಅಷ್ಟು ಮಕ್ಕಳ ಬಗ್ಗೆ ಕಾಳಜಿಯನ್ನು ಉಳ್ಳಂತಹವರು ಸಿದ್ಧಲಿಂಗ ಮಹಾಸ್ವಾಮೀಜಿಯವರು. ಅವರ ಉತ್ತರಾಧಿಕಾರಿಗಳಾಗಿ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತು ಅವರ ಪ್ರಾಸ್ತಾವಿಕವಾದ ಮಾತುಗಳನ್ನು ಹೇಳಿ ಅವರು ವಿದ್ವತ್ ವಲಯಕ್ಕೆ ಒಂದು ಉತ್ತಮವಾದಂತಹ ಅವರು ವಾಗ್ಮಿಗಳು ಆಗ್ತಾರೆ ಅನ್ನೋ ಸೂಚನೆಯನ್ನು ಕೊಟ್ಟಿರೋದು ಸಂತೋಷದ ಸಂಗತಿ. ಹಾಗೆ ಅಂತೇಳಿ ಈ ಕಾರ್ಯಕ್ರಮ ಸ್ವಲ್ಪ ಹಾಗೆ ಮುಂದುವರಿತಾ ಇದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಸೋಮಶೇಖರವರು ಪ್ರಕಟಿಸಿದ್ದಾರೆ. ಸದ್ಯದಲ್ಲೇ ರಾಮದೇವ್ಜಿಯವರು ಇಲ್ಲಿಗೆ ಬರಬೇಕಾಗಿದೆ. ಅವರು ಅಲ್ಲಿ ಡೆಹ್ರಾಡೂನ್ನಿಂದ, ಇಲ್ಲಿ ವಾಜಪೇಯಿ ಅವರು ಹೇಳಿದಂಥ ಒಂದು ಮಾತೇನಿದೆ, ಉತ್ತರದಲ್ಲಿ ಗಂಗೆ, ದಕ್ಷಿಣದಲ್ಲಿ ಸಿದ್ಧಗಂಗೆ ಅಂತಿದೆಯಲ್ಲ, ಗಂಗೆ ಹುಟ್ಟುವ ಸ್ಥಳದಿಂದ ರಾಮದೇವ್ಜಿಯವರು ಇಲ್ಲಿಗೆ ಬರ್ತಾ ಇದ್ದಾರೆ. ಗಂಗೆ ಸಿದ್ಧಗಂಗೆ ಬರ್ತಾ ಇರುವಂಥ ಒಂದು ವಿಶೇಷವಾದಂಥ ಸಂದರ್ಭ. ಅಲ್ಲಿ ಹವಾಮಾನದ ಕಾರ್ಯದಿಂದ ವಿಮಾನ ಹೊರಡೋದು ತಡ ಆದದ್ರಿಂದ ಅವರು ಬೆಂಗಳೂರು ಬಂದು ಬೆಂಗಳೂರಿನಿಂದ ಇಲ್ಲಿಗೆ ಇನ್ನು ಕೆಲವು ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸೋರಿದ್ದಾರೆ. ಅವರು ಯೋಗ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥವ್ರು. ಅವ್ರಿಗೆ ಆರೋಗ್ಯದಲ್ಲಿ ತೊಂದರೆ ಆದಾಗ ರಾಮದೇವ್ ಅವರು ಇವತ್ತು ವಿಶ್ವವಿಖ್ಯಾತರಾಗಿದ್ದಾರೆ. ಅವ್ರು ಯೋಗ ಕಲ್ತದ್ದು ಯಾವಾಗ ಅಂತಂದರೆ, ಅವ್ರಿಗೆ ಪ್ಯಾರಲಿಸಿಸ್ ಸ್ಟ್ರೋಕ್ ಆದಾಗ ಅವರೊಂದು ಭಾಗಕ್ಕೆ ಲಕ್ವ ಹೊಡೆದಾಗ ಯೋಗ ಕಲ್ತವರು. ಲಕ್ವದ ರೋಗಿಯಾಗಿ, ಯೋಗಿಯಾಗಿ, ಜಗತ್ವಿಗೀತಿಕೆ ಆಗಿರೋರು ಅಂತಂದರೆ ಅವರು ರಾಮದೇವ್ಜಿಯವರು. ಅವ್ರು ಸದ್ಯದಲ್ಲೇ ಕಾರ್ಯಕ್ರಮಕ್ಕೆ ಆಗಮಿಸೋರಿದ್ದಾರೆ. ಒಂದು ಯೋಗ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅದ್ಭುತವಾದ ಸಾಧನೆ ಸಾಹಸಗಳನ್ನು ಮಾಡಿರ್ತಕ್ಕಂತಹ
ರಾಮದೇವ್ಜಿಯವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದಾಗ ಇಲ್ಲಿಗೆ ಬಂದು ಇದ್ದು ಗುರುಗಳ ಸಮಾಧಿ ಕಾರ್ಯ ಎಲ್ಲ ಮುಗಿದು ಕೊನೆ ಪೂಜೆ ಆಗೋ ತನಕ ಸ್ವತಃ ಇದ್ದು ಆನಂತರ ಅವರು ದೆಹಲಿಗೆ ತೆರಳಿದ್ರು. ಅವರ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು ಈಗ ಆಶೀರ್ವಚನವನ್ನು ನೀಡೋರಿದ್ದಾರೆ. ಆನಂತರ ನೀವೆಲ್ಲರೂ ಹಾಗೇ ಇದ್ದು ರಾಮದೇವ್ಜಿಯವರು ಬಂದ ನಂತರ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂತರ ಪ್ರಸಾದ ಸ್ವೀಕರಿಸಿ ತೆರಳುತ್ತೀರಿ ಹಾಗೆ ಅಂತ ಆಶಯವನ್ನು ವ್ಯಕ್ತ ಮಾಡಿ ಪೂಜ್ಯರ ಮತ್ತು ಭಗವಂತನ ಕೃಪೆ ನಿಮಗೆಲ್ಲ ಸದಾಕಾಲ ಇರಲಿ ಅಂತ ಹಾರೈಸಿ 4 ಮಾತು ವಿರಾಮ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅತ್ಯಂತ ಮೌಲಿಕವಾದ ಮಾತುಗಳನ್ನಾಡಿ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ತಮ್ಮ ಗೌರವದ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಸಿದ್ಧಗಂಗಾ ಶ್ರೀಗಳವರು ಇಹಲೋಕವನ್ನು ತ್ಯಜಿಸಿದ ಸಂದರ್ಭದಲ್ಲೂ ಸಹ ನೈತಿಕವಾಗಿ ಭೌತಿಕವಾಗಿ ಇಲ್ಲಿ ಬಂದು ಇಡೀ ವ್ಯವಸ್ಥೆಯನ್ನು ನಿರ್ವಹಿಸಲಿಕ್ಕೆ ಸಹಕರಿಸಿ ಮಾರ್ಗದರ್ಶನ ನೀಡಿದಂಥವರು ಪರಮಪೂಜ್ಯರಾದ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಜಗದ್ಗುರುಗಳವರಿಗೆ ಪೂಜ್ಯರಿಂದ ಗೌರವ ಸಮರ್ಪಣೆ.